ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅರ್ಧಕ್ಕರ್ಧ ಜನ, ಅರ್ಧಕ್ಕಿಂತ ಹೆಚ್ಚಾಗಿ ಅಂತಾನೆ ಹೇಳ್ಬೋದು, ಕಂಟೆಸ್ಟೆಂಟ್ಗಳಿಗೆ ಗಿಲ್ಲಿ ಮೇಲೆ ಒಂದು ಕಣ್ಣಂತೂ ಖಂಡಿತವಾಗ್ಲೂ ಇದೆ. ಯಾಕೆ ಅಂದರೆ ನೆನ್ನೆ ಎಪಿಸೋಡ್ ನೋಡಿದಾಗ ಅದು ಪ್ರೂವ್ ಆಗೋಯ್ತು. ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ. 1 to 13 ಒಂದು ನಂಬರ್ಸ್ ಅನ್ನ ಕೊಟ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ನಂಬರ್ಸ್ ಅನ್ನ ಕೊಡ್ತೀರಿ ಅಂತ ಹೇಳಿ ಧನುಷ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಆಗ ಧನುಷ್ ಅವರು ಗಿಲ್ಲಿ ನಟನ್ಗೆ ನಂಬರ್ 2 ಅನ್ನ ಕೊಟ್ಟಿರ್ತಾರೆ ಅಂಡ್ ನಂಬರ್ 1 ಪೊಸಿಷನ್ಗೆ ಕಾವ್ಯ ಅವ್ರನ್ನ ಕೊಟ್ಟಿರ್ತಾರೆ. ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಂತಹ ಕಾವ್ಯ ಅವ್ರ ಬಗ್ಗೆನೂ ಸಹ ಸಾಕಷ್ಟು ಜನ ಮಾತಾಡ್ತಾರೆ. ಬಟ್ ಅವ್ರು ಎಲ್ಲರೂ ಸಹ ಹೇಳೋದು ಒಂದೇ ಪಾಯಿಂಟ್, ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಿದ್ದಾಳೆ, ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಿದ್ದಾಳೆ, ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಿರೋದನ್ನ ಬಿಟ್ರೆ ಅವಳು ಇನ್ನೇನು ಸಹ ಮಾಡ್ತಿಲ್ಲ. ಸೊ ಫಸ್ಟ್ ಪೊಸಿಷನ್ ಹೇಗೆ ಕೊಟ್ರಿ ಅವಳಿಗೆ ಅಂತ ಹೇಳಿ ಅಲ್ಲೂ ಸಹ ಗಿಲ್ಲಿ ಮಾತುಗಳನ್ನೇ ಹೇಳಿದ್ರು. ಆ್ಯಂಡ್ ಗಿಲ್ಲಿ ಸೆಕೆಂಡ್ ಪೊಸಿಷನ್ ತೊಗೊಂಡಾಗಲೂ ಸಹ ಸಾಕಷ್ಟು ಜನ ಲೈಕ್ ಅಲ್ಲಿದ್ದಂತಹ ಟಾಸ್ಕ್ ಏನು ಅಂತಂದರೆ, ನಮಗೆ ಯಾಕೆ ಈ ಒಂದು ಸ್ಥಾನ, ನಾವು ಈ ಸ್ಥಾನಕ್ಕೆ ಯಾಕೆ ಸೂಕ್ತ ಅಲ್ಲ ಅನ್ನುವಂತಹ ಒಂದು ಕಾರಣನ ಅವ್ರು ಕೊಡಬೇಕಾಗಿತ್ತು ಕಂಟೆಸ್ಟೆಂಟ್ಗಳು. ಬಟ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ರು, ಅವ್ರಿಗೆ ಯಾಕೆ ಆ ಸ್ಥಾನ ಸೂಕ್ತ ಇಲ್ಲ ಅಂತ ಹೇಳೋದಕ್ಕಿಂತ ಜಾಸ್ತಿ ಗಿಲ್ಲಿ 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 ಲೈಕ್ ಗಿಲ್ಲಿಗೆ ಯಾವ ಸ್ಥಾನ ಸಿಕ್ಕಿತ್ತು ಆ ಒಂದು ಸ್ಥಾನದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ರು ಅಂತ ನಂಗನ್ನಿಸ್ತು. ಎಸ್, ಅಫ್ಕೋರ್ಸ್ ಎಲ್ಲ ಕಂಟೆಸ್ಟೆಂಟ್ಗಳು ಈ ರೀತಿ ಗಿಲ್ಲಿ ಮೇಲೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ 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 ಗಿಲ್ಲಿನ ಯಾವಾಗಲೂ ಸಹ ಮುಂದೆ ಕಳಿಸ್ತಾ ಇದ್ರೆ, ಲೈಕ್ ಮುಂದೆ ಕಳಿಸ್ತಿದ್ದಾರೆ ಅಂತ ಅನ್ನೋದಕ್ಕಿಂತ ಗಿಲ್ಲಿ ಟಾಪಿಕ್ನ ಇವರೇ ಜಾಸ್ತಿ ಮಾತಾಡಿ ಮಾತಾಡಿ ಗಿಲ್ಲಿನ ಹೈಲೈಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಗಿಲ್ಲಿನ ಈ ರೀತಿ ಹೈಲೈಟ್ ಮಾಡಬೇಕಾದ್ರೆ ಗಿಲ್ಲಿಗೆ ಯಾಕೆ ಸೆಕೆಂಡ್ ಪೊಸಿಷನ್ ಕೊಡಬಾರ್ದು? ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡೋದ್ರಲ್ಲಿ ಮೈಗಳ್ಳ ಅಂತಂದರೆ ಅದು ಗಿಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಅಂತ ಹೇಳಿ ಗಿಲ್ಲಿಗೆ ಯಾವುದೋ ಒಂದು ಪೊಸಿಷನ್ ಲೈಕ್ 13 ಪೊಸಿಷನ್ನು, 8th 9th 10th ಈ ರೀತಿ ಪೊಸಿಷನ್ಸ್ ಕೊಡೋಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಫಸ್ಟ್ ಪೊಸಿಷನಲ್ಲಿ ಕಾವ್ಯ ಅಲ್ಲ ಗಿಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಧನುಷ್ ಅವ್ರಿಗೆ ಹೇಳ್ತಾರೆ, ನಿಮಗೆ ಈ ಒಂದು ಟಾಸ್ಕೇ ಅರ್ಥ ಆಗಿಲ್ಲ ಅಂತ ಹೇಳಿ ಧನುಷ್ ಅವ್ರಿಗೆ ಹೇಳ್ತಿದ್ದಾರೆ. ಆ್ಯಂಡ್ ಹೊರಗಡೆಯಿಂದ ನೋಡ್ಕೊಂಡು ಹೋಗಿರುವಂತಹ ಕಂಟೆಸ್ಟೆಂಟ್ ಆಗಿರುವಂತಹ ರಜತ್ ಮತ್ತು ಚೈತ್ರ ಅವರು ಕೂಡ ನಮಗೆ ಅವಕಾಶ ಇದ್ದಿದ್ರೆ ಫುಲ್ ಕಂಪ್ಲೀಟಾಗಿ ನಾವು ಸ್ವಾಪ್ ಮಾಡಿ ನಿಲ್ಲಿಸ್ತಿದ್ವಿ ಅಂತ ಹೇಳಿದ್ರು. ನಿಮಗೆ ಹೊರಗಡೆ ಬಿಗ್ ಬಾಸ್ ಆಟ ಹೇಗೆ ನಡೀತಿದೆ ಅನ್ನೋದನ್ನ ನೀವು ನೋಡಿದ್ದೀರಾ. ಲೈಕ್ ಜನಗಳ ಕಣ್ಣಲ್ಲಿ ಯಾರು ಫಸ್ಟ್ ಪೊಸಿಷನಲ್ಲಿ ಇದ್ದಾರೆ ಅನ್ನೋದನ್ನು ಸಹ ನೋಡ್ಕೊಂಡು ಹೋಗಿದ್ದೀರಾ. ಆ್ಯಂಡ್ ಒನ್ ಸೈಡೆಡ್ ಆಗಿ ಗಿಲ್ಲಿ ಇವಾಗ ಆಟನ ಗೆದ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದು ಸಹ ನೀವು ನೋಡ್ಕೊಂಡು ಹೋಗಿದ್ದೀರಾ. ಯಾಕಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಬಾಯಲ್ಲೂ ಸಹ ಬರ್ತಿರೋದು ಗಿಲ್ಲಿ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಅಂತ ಹೇಳಿ. ಬಟ್ ನೀವು ಅದು ಯಾವ ಬೇಸಿಸ್ ಮೇಲೆ ಹೇಳಿದ್ರೋ ಗೊತ್ತಿಲ್ಲ. ಲೈಕ್ ಕಂಪ್ಲೀಟಾಗಿ ಎಲ್ಲನೂ ನಾವು ಸ್ವಾಪ್ ಮಾಡ್ತಿದ್ವಿ ಅಂತ ಯಾವ ಬೇಸಿಸ್ ಮೇಲೆ ಹೇಳಿದ್ರೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಲೈಕ್ ಬಿಗ್ ಬಾಸ್ ಮನೆಗೆ ಹೋಗೋ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಲೈಕ್ ಹೊರಗಡೆ ಏನು ನಡೀತಿದೆ ಅನ್ನೋದನ್ನು ನೋಡ್ಕೊಂಡು ಹೋಗಿರ್ತಾರೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿರೋರು ಹೊರಗಡೆ ಏನು ನಡೀತಿದೆ, ಹೊರಗಡೆ ಯಾರ್ಯಾರು ಯಾವ ರೀತಿ ಕಾಣಿಸ್ತಿದ್ದಾರೆ ಎಲ್ಲವನ್ನೂ ಸಹ ನೋಡ್ಕೊಂಡು ಹೋಗಿರ್ತಾರೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದೆಲ್ಲವನ್ನು ಸಹ ಮರ್ತು ಬಿಡ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಗಿಲ್ಲಿನ ಅಷ್ಟಿಷ್ಟಪಟ್ಟಿದ್ದಂತಹ ರಜತ್ ಅವರು ಕೂಡ ಗಿಲ್ಲಿನ ಸ್ವಾಪ್ ಮಾಡ್ತಿದ್ದೆ ಅಂತ ಹೇಳ್ತಿದ್ರು. ಸೊ ಈ ಸ್ವಾಪ್ ಮಾಡುವಂತಹ ಅವಕಾಶ ಇದ್ದಿದ್ರೆ ಆ ಒಂದು ಸ್ಥಾನಕ್ಕೆ ಲೈಕ್ ಫಸ್ಟ್ ಪೊಸಿಷನ್ಗಾಗಿರ್ಬೋದು, ಸೆಕೆಂಡ್ ಪೊಸಿಷನ್ಗಾಗಿರ್ಬೋದು ಗಿಲ್ಲಿನ ಬಿಟ್ಟರೆ ಲೈಕ್ ಬೇರೆ ಯಾರೋ ಬಂದು ಕುತ್ಕೊಂಡಿದ್ದಾರೆ ಅಂತಂದಾಗ ಆ ಒಂದು ಪೊಸಿಷನ್ಗೆ ನ್ಯಾಯ ಸಿಕ್ತಿತ್ತು ಅಂತ ಹೇಳಿ ನನಗಂತೂ ಖಂಡಿತವಾಗ್ಲೂ ಅನಿಸ್ತಿರ್ಲಿಲ್ಲ. ಆ್ಯಂಡ್ ಧನುಷ್ ಅವರ ಒಂದು ಅನಾಲಿಸಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಲ್ರಿಗೂ ಯಾವ್ಯಾವ ಒಂದು ಪೊಸಿಷನ್ ಕೊಡಬೇಕೋ ಆ ಪೊಸಿಷನ್ ಕರೆಕ್ಟಾಗಿ ಅನಲೈಸ್ ಮಾಡಿ ಕೊಟ್ಟಿದ್ದಾರೆ ಅಂತ ನಂಗೆ ಅನಿಸ್ತು. ಯಾಕೆ ಅಂತಂದರೆ ಲೈಕ್ ಒಂದು ಕಂಟೆಸ್ಟೆಂಟಲ್ಲಿ ಎಡವಿದ್ದು ಅಂತಂದರೆ ರಘು ಅವರು ಲೈಕ್ ಆಲ್ಮೋಸ್ಟ್ ಒಂದು 1 to 5 ಇಷ್ಟರಲ್ಲಿ ಇರಬೇಕಾಗಿತ್ತು. ಬಟ್ ಅವ್ರನ್ನ ತೊಗೊಂಡೋಗಿ ಹತ್ತಿರ 8ಇಂದ 10 ಒಳಗಡೆ ಹಾಕಿದ್ರು. ಸೊ ಅವರು 5 ಒಳಗಡೆ ಇರಬೇಕಾಗಿತ್ತು ರಘು ಅವರು. ಯಾಕಂದರೆ ಆ ಪೊಟೆನ್ಷಿಯಾಲಿಟಿ ರಘು ಅವ್ರಿಗಿದೆ. ಆ ರೀತಿ ಟಾಸ್ಕ್ಗಳನ್ನು ಆಡ್ತಿದ್ದಾರೆ, ಆ ರೀತಿ ಮನೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಎಲ್ಲವನ್ನೂ ಸಹ ಲೈಕ್ ನಿಭಾಯಿಸ್ತಿದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಅಂತಂದರೆ ಬರೀ ಟಾಸ್ಕ್ ಆಡೋದಲ್ಲ, ಬರೀ ಮನೆ ಕೆಲಸ ಮಾಡೋದಲ್ಲ. ಯಾಕೆ ಅಂತಂದರೆ ನೀವು ಬರೀ ಟಾಸ್ಕ್ ಆಡ್ಕೊಂಡಿರ್ತೀರಾ ಅಂತಂದರೆ ಟಾಸ್ಕ್ ಆಡದೇ ಇರೋರು ಸಹ ಬಿಗ್ ಬಾಸ್ ವಿನ್ ಆಗಿರೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಬರೀ ಮನೆ ಕೆಲಸ ಮಾಡ್ಕೊಂಡಿರ್ತೀರಿ ಅಂತಂದರೆ ಮನೆ ಕೆಲಸ ಮಾಡ್ಕೊಂಡಿರೋದನ್ನ 24 ಗಂಟೆ ಜನಗಳಿಗೆ ತೋರಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಯಾರೋ ಬಂದು ಮನೆ ಕೆಲಸ ಮಾಡ್ತಿದ್ದೀರಲ್ಲ, ಆ ಮನೆ ಕೆಲಸ ಮಾಡೋದನ್ನ ನೋಡೋಕ್ಕೋಸ್ಕರ ನಾವು ಬಿಗ್ ಬಾಸ್ನ ನೋಡ್ತಿಲ್ಲ. ನೀವಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಆ್ಯಂಡ್ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಕಾಣಿಸ್ತಿದೆ ಅದನ್ನು ನೋಡಿ ನಾವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿರ್ತೀವಿ. ಲೈಕ್ ನಮಗೆ ಇಷ್ಟ, ಇವ್ರು ಇಷ್ಟ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅದ್ರ ಬದಲು ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಆ ಒಂದು ರೀಸನ್ನಿಂದ ಗಿಲ್ಲಿಗೆ ಸೆಕೆಂಡ್ ಪೊಸಿಷನ್ ಸಿಗಬಾರ್ದು ಅನ್ನೋದಾಗಿರ್ಬೋದು, ಅಥವಾ ಟಾಸ್ಕ್ ಆಡ್ತಿಲ್ಲ ಅಂತ ಹೇಳಿ ಗಿಲ್ಲಿಗೆ ಸೆಕೆಂಡ್ ಪೊಸಿಷನ್ ಸಿಗಬಾರ್ದು ಅಂತ ಹೇಳೋದಾಗಿರ್ಬೋದು. ಖಂಡಿತವಾಗ್ಲೂ ನಾನಂತೂ ಅದನ್ನು ಒಪ್ಕೊಳೋದೇ ಇಲ್ಲ. ಯಾಕೆ ಅಂದರೆ ಗಿಲ್ಲಿ ಎಲ್ಲರ ಕಣ್ಣಲ್ಲೂ ಸಹ ತುಂಬಾ ಟಾಪಲ್ಲಿದ್ದಾನೆ. ಬಿಗ್ ಬಾಸ್ ಸೀಸನ್ 12 ಅಂದರೆ ಈ 12 ಸೀಸನಲ್ಲೂ ಕೂಡ ಯಾವುದೇ ಒಬ್ಬ ಕಂಟೆಸ್ಟೆಂಟ್ಗೂ ಸಹ ಲೈಕ್ ಈ 50 ಡೇಸ್ ಅಷ್ಟರಲ್ಲೇ ಒಬ್ಬ ವಿನ್ನರ್ ಯಾರು ಅಂತ ಹೇಳಿ ಗೆಸ್ ಮಾಡಿದ್ದಾರೆ. ಲೈಕ್ ಇವನೇ ವಿನ್ನರ್ ಅಂತ ಹೇಳಿ
100 to 100% ಗಿಲ್ಲಿನೇ ವಿನ್ನರ್ ಅಂತ ಹೇಳಿ ಒಂದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಗಿಲ್ಲಿ ಅಂತಲೇ ಹೇಳ್ಬೋದು. ಯಾವ ಸೀಸನಲ್ಲೂ ಸಹ 50 ಡೇಸ್ಗೇನೆ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿ ಜನಗಳು ಫಿಕ್ಸ್ ಆಗಿರಲಿಲ್ಲ. ಬಟ್ ಈ ಒಂದು ಸೀಸನಲ್ಲಿ ಗಿಲ್ಲಿ ಬಂದಂತಹ ಒಂದು 2-3 ವಾರಕ್ಕೇ ಲೈಕ್ ಈ ಸತಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಅಂತ ಹೇಳಿ ಫಿಕ್ಸ್ ಆಗೋಗಿದ್ದಾರೆ. ಆ ರೇಂಜ್ಗೆ ಗಿಲ್ಲಿ ಆಟನ ಆಡ್ತಿದ್ದಾರೆ. ಅದು ರಘು ಸರ್ ಅವ್ರಿಗೂ ಗೊತ್ತಿದೆ, ರಜತ್ ಅವ್ರಿಗೂ ಗೊತ್ತಿದೆ, ಚೈತ್ರ ಕುಂದಾಪುರ ಅವ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತಿದ್ರೂ ಸಹ ಗಿಲ್ಲಿನ ಸ್ವಾಪ್ ಮಾಡಬೇಕಾಗಿತ್ತು, ಗಿಲ್ಲಿಗೆ ಆ ಪೊಸಿಷನ್ ಕೊಡಬಾರ್ದಾಗಿತ್ತು ಅಂತ ಹೇಳ್ತಿದ್ದಾರೆ. ಲೈಕ್ ಇಲ್ಲಿ ಗಿಲ್ಲಿ 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 ಅಂದು ಗಿಲ್ಲಿನ ಇವರೇ ಲೈಕ್ ಎಲ್ಲರ ಕಣ್ಣಲ್ಲೂ ಸಹ ಕಾಣಿಸೋ ರೀತಿ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಧನುಷ್ ಅವರ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಏನಿಸ್ತು? ಗಿಲ್ಲಿನ ಫಸ್ಟ್ ಪೊಸಿಷನಲ್ಲಿ ನಿಲ್ಲಿಸ್ಬೇಕಾಗಿತ್ತು, ಬಟ್ ಕಾವ್ಯ ಅವ್ರನ್ನ ನಿಲ್ಲಿಸಿದ್ರು. ಅದ್ರ ಬಗ್ಗೆ ಒಂಚೂರು ಅಸಮಾಧಾನ ನನಗೂ ಸಹ ಇದೆ. ಕಾವ್ಯಗೆ ಆಲ್ಮೋಸ್ಟ್ ಒಂದು 5 to 6, 7, 8 ಈ ರೇಂಜಲ್ಲಿ ಕೊಟ್ಟಿದ್ರು ಆಗಿರೋದು. ಯಾಕೆಂದರೆ ಲೈಕ್ ಆಲ್ಮೋಸ್ಟ್ ಗಿಲ್ಲಿಯಿಂದನೇ ಸ್ವಲ್ಪ ಕಾಣಿಸ್ಕೋತಿದ್ದಾಳೆ ಅಂತ ಹೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಕೆಲಸ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಅಂತಂದರೆ ಕೊಟ್ಟಿರೋ ಕೆಲಸ ಪರ್ಫೆಕ್ಟಾಗಿ ಮಾಡೋದಲ್ಲ, ಅಥವಾ ಟಾಸ್ಕ್ ಪರ್ಫೆಕ್ಟಾಗಿ ಆಡೋದಲ್ಲ, ಅದೆಲ್ಲದಕ್ಕೂ ಮೀರಿ ಜನಗಳ ಕಣ್ಣಿಗೆ ಕಾಣಿಸ್ಕೊಳ್ಳೋದು. ಆ್ಯಂಡ್ ಆ ಕೆಲಸನ ಕಾವ್ಯ ಅವ್ರು ಮಾಡ್ತಿಲ್ಲ. ಜಸ್ಟ್ ಗಿಲ್ಲಿ ಜೊತೆ ಇರೋದಕ್ಕೋಸ್ಕರ ಅವರು ಎಲ್ಲ ಜನಗಳ ಕಣ್ಣಿಗೆ ಕಾಣಿಸ್ಕೋತಿದ್ದಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಗಿಲ್ಲಿ ಅಂತೂ ಟಾಸ್ಕ್ ಆಡಲ್ಲ, ಓಕೆ, ಕೆಲಸ ಮಾಡಲ್ಲ, ಓಕೆ, ಏನು ಮಾಡಿದ್ರು ಸಹ ಇಷ್ಟೆಲ್ಲ ಜನಗಳ ಕಣ್ಣಿಗೆ ಕಾಣಿಸ್ಕೋತಿದ್ದಾನೆ, ಇಷ್ಟೆಲ್ಲ ಜನಗಳ ಪ್ರೀತಿನ ಗಳಿಸ್ತಿದ್ದಾನೆ ಅಂತಂದರೆ ಅವ್ನು ಎಷ್ಟೆಲ್ಲ ಎಫರ್ಟ್ಸ್ ಆಗ್ತಿದ್ದಾನೆ ಆ್ಯಂಡ್ ಎಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಅನ್ನೋದನ್ನು ನೀವು ಕಂಟೆಸ್ಟೆಂಟ್ಗಳು ಸಹ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಲೈಕ್ ಇನ್ನು ರಕ್ಷಿತಾ ಹೇಳ್ತಾಳೆ ಅವರಂತೂ ಡಿಸರ್ವೇ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಏನೇನೋ ಲೈಕ್ ಅವಳಂತೂ ಮಾತಾಡೋದನ್ನ ನೋಡ್ತಿದ್ರೆ ಒಂಥರ ಈ ಉಚ್ಕುದ್ರೆ ಹೆಂಗೆ ಬೇಕಾದ್ರೂ ಹಂಗೆ ಆಡುತ್ತೆ ಅಂತಾರಲ್ಲ, ಅದೇನೋ ಎಂಡ ಕೊಡ್ಸಿರೋಕೆ ಹೋದರೆ ಹೆಂಗೆ ಬೇಕೋ ಹಂಗೆ ಆಡುತ್ತೆ ಅಂತಂತಾರಲ್ಲ, ಆ ರೀತಿ ಆಡ್ತಿದ್ದಾಳೆ. ಅವಳ ಬಗ್ಗೆನೂ ಕೂಡ ಒಂದು ವ್ಲಾಗನ್ನು ಮಾಡಿ ಹಾಕ್ತೀನಿ. ಲೈಕ್ ಅವಳು ನೆನ್ನೆ ನಾಮಿನೇಟ್ ಮಾಡಿದಂತಹ ರೀತಿ, ನಾಮಿನೇಟ್ ಮಾಡಬೇಕಾದ್ರೆ ಅವಳು ನಡ್ಕೊತಿದ್ದಂತಹ ರೀತಿ ಎಲ್ಲ ನೋಡಿದಾಗ ಏನು ಇಷ್ಟು ದಿವಸ ನಾವೆಲ್ಲ ಇಷ್ಟಪಟ್ಟಿದ್ದಂತಹ ರಕ್ಷಿತಾ ಇವಳೇನ ಅನಿಸೋ ರೀತಿ ಫೀಲ್ ಆಗ್ತಿತ್ತು. ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಮಾತಾಡಿ ಒಂದು ವ್ಲಾಗನ್ನು ಮಾಡಿ ಹಾಕ್ತೀನಿ. ಸೊ ಈ ಗಿಲ್ಲಿಗೆ ಸೆಕೆಂಡ್ ಪೊಸಿಷನ್ ಸಿಕ್ಕಿರೋದು, ಧನುಷ್ ಅವರು ಸೆಕೆಂಡ್ ಪೊಸಿಷನ್ ಕೊಟ್ಟಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಹನುಮ ಜಯಂತಿ ಆಗಿರೋದ್ರಿಂದ ಬೇಗ ಬ್ಲಾಗ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಎಸ್, ತುಂಬ ಡೀಟೇಲಾಗಿ ಮಾತಾಡೋಕ್ಕಾಗಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟೆಂಪಲ್ಗೆ ಹೋಗಬೇಕು, ಅದಕ್ಕೆ ಬಾಯ್.